ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಾದ್ಯಂತ ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಜಾತಿ ಜನಗಣತಿ ನಿರ್ಧಾರವನ್ನ ಸ್ವಾಗತಿಸಿ ಯಾದಗಿರಿ ನಗರದ ಪತ್ರಿಕಾ ಭವನದಲ್ಲಿ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷರೂ ಆದ ದತ್ತಾತ್ರೇಯ ರೆಡ್ಡಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ನಡೆಯುವ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ 2025ರ ನಡೆಯುವ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟಾಗ ಸಮಸ್ತ ಸಮಾಜದ ಕುಲ ಬಾಂಧವರು ಜಾಗೃತೆಯಿಂದ ಜಾತಿ ಕಾಲಂನಲ್ಲಿ 9ರಲ್ಲಿ ರಾಜ್ಯದ ಆಯಾ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಕೋಲಿ, ಕಬ್ಬಲಿಗ, ಬೇಸ್ತ ಎನ್ನುವ ಯಾವುದಾದರೊಂದು ಒಂದು ಪದ ಬರೆಸಬೇಕು ಅಂತ ಸಮಾಜ ಬಾಂಧವರಿಗೆ ಕರೆ ಕೊಟ್ಟಿದ್ದಾರೆ. ಮುಂದುವರೆದು ಉಪಜಾತಿ ಕಲಂ 10ರಲ್ಲಿ ಶಾಖಾ ದಾಖಲಾತಿಯಲ್ಲಿ ಇದ್ದಂತೆ ಜಾತಿ ಪದ ಬರೆಸಬೇಕು ಅಂತ ತಿಳಿಸಿದ್ರು. ಹಾಗೂ ಕಲಂ ನಂಬರ್ 11ರ ಪರ್ಯಾಯ ಪದಗಳ ಕಾಲಂನಲ್ಲಿ ಟೋಕರೆ ಕೋಲಿ ಅಂತ ನಮೂದಿಸಬೇಕು ಎಂದಿದ್ದಾರೆ. ಸರ್ಕಾರದ ಈ ಸಮೀಕ್ಷೆ ಮೇಲೆ ನಮ್ಮ ಸಮಾಜದ ಜನಸಂಖ್ಯೆ ನಿರ್ಧಾರವಾಗುತ್ತೆ. ಹೀಗಾಗಿ ಸಮಾಜದ ಬಾಂಧವರು ಸರಿಯಾಗಿ ಕೋಲಿ, ಕಬ್ಬಲಿಗ, ಬೆಸ್ತ ಎನ್ನುವ ಜಾತಿಯನ್ನು ಬರೆಸಬೇಕು. ಉಪಜಾತಿಯ ಶಾಖೆ ದಾಖಲಿಸುವಂತೆ ಹಾಗೂ ಪರ್ಯಾಯ ಪದ ಟೋಕರೆ ಕೋಲಿ ಎಂದು ಬರೆಸಬೇಕು ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಈ ಅಂಕಿ ಅಂಶ ಇಲಾಖೆ ಮತ್ತು ರಾಜಕೀಯ ಪಕ್ಷಗಳಿಗೆ ಕೋಲಿ ಸಮಾಜದ ನೈಜ ಜನಸಂಖ್ಯೆಯ ಡೇಟಾವನ್ನ ತಲುಪಿಸಿದಂತಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ನಿಬಂಧನೆಗಳಿಂದ ನಮ್ಮ ಸಮಾಜವು ಕೇವಲ ಅಂಕಿ ಅಂಶಗಳ ಆಧಾರದ ಮೇಲೆ ಸರ್ಕಾರದ ಯೋಜನೆ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಪ್ರಾತಿನಿಧ್ಯದ ಆದ್ಯತೆಯೊಂದಿಗೆ ಪ್ರಯೋಜನ ಪಡೆಯಬಹುದು. ಸಂಖ್ಯೆ ಹೆಚ್ಚಾದಷ್ಟು ಪಾಲು ಹೆಚ್ಚಾಗುತ್ತೆ ಎಂದಿದ್ದಾರೆ. ಆಮೇಲೆ ಬಾಂಬೆ ಕರ್ನಾಟಕ ಭಾಗದ ಜನ ಸೇರಿಸಿದ್ರು, ಆಮೇಲೆ ಹೈದರಾಬಾದ್ ಕರ್ನಾಟಕ ಜನರು ಸೇರಿಸಿ ಕರ್ನಾಟಕ ರಾಜ್ಯ ಆಯಿತು. ಆವಾಗ ಇಲ್ಲಿ ಸೇರಿಸುವಾಗ ಅಲ್ಲಿ ಇರ್ತಕ್ಕಂಥ ಒಂದು ಸೋಷಿಯಲ್ ಸ್ಟೇಟಸ್ ಏನಿದೆ ಯಥಾವತ್ತಾಗಿರಬೇಕು. ಅಲ್ಲಿ ಅದಕ್ಕೋಸ್ಕರ ಜಾತಿ ಜಾಸ್ತಿ ಆಗ್ತದೆ. ಅದರಲ್ಲಿ ನಾವು ಮೂಲತಃ ಎರಡು ರೀತಿಯಿಂದ ಈ ಜಾತಿ ಮೂವಾಗಿದೆ. ಒಂದು ಜಲಗಟ್ಟಿಗಾಗ ಒಂದು ಜಲ ನಮಗೆ 14 ಲಕ್ಷ ಅಂತೇಳಿ ಬರೀ 14 ಲಕ್ಷ. ನಾವು ನಿಮಗೆಲ್ಲ ಬಂದಿದ್ದಂಗೆ ಈ ಭಾಗದಲ್ಲಿ ನಾವು ಒಂದು ಸಮಾವೇಶ ಮಾಡಿದ್ರೆ 5 ಲಕ್ಷ ಸುಮಾರು 5 ಲಕ್ಷ ಜನಸಂಖ್ಯೆ ಸೇರ್ತೀವಿ. ಬರೀ ಒಂದು ಸಮಾವೇಶ ಬೆಸ್ತರು, ಅಂಬಿಗರು, ಗುಡ್ಡೆ ಬೆಸ್ತ, ದಾಚಿ, ಹುಡುಗಾರಿದ್ದಾರೆ, ಕಬ್ಬಲಿದ್ದಾರೆ, ಕಬ್ಬಲಿಗಳಿದ್ದಾರೆ, ಕೋಲಿ ಇದೆ, ಇದು ಇಡೀ ರಾಜ್ಯಕ್ಕೆ ನಾವು ಸಂದೇಶ ಕೊಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ. ನಾನು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷನಿದ್ದೇನೆ. ಈಗ ಕರ್ನಾಟಕದಲ್ಲಿ ಹಿಂದುಳಿದ ಆಯೋಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ದಿನಾಂಕ 22/9/2025ರಿಂದ ಅಕ್ಟೋಬರ್ 7/2025ರವರೆಗೆ ನಡೆಸ್ತಾ ಇದೆ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ನಮ್ಮ ಸಮಾಜದ ಜನ ಈ ಜಾತಿ ಜನಗಣತಿಯಲ್ಲಿ ಯಾವ ಪದಗಳನ್ನು ಬಳಸಬೇಕು, ಯಾವ ಸ್ಥಾನದಲ್ಲಿ ಯಾವ್ಯಾವದನ್ನು ಇದು ಮಾಡಬೇಕು ಅಂತೇಳಿ ಮಾಹಿತಿ ಕೊಡೋಣ ಅಂಥೇಳಿ ನಾನು ಇವತ್ತಿನ ದಿವಸ ತಮ್ಮ ಮುಂದೆ ಬಂದಿದ್ದೀನಿ. ಕಾಲಂ ನಂಬರ್ 9ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕಬ್ಬಲಿಗ, ಕೋಲಿ ಮತ್ತು ಬೆಸ್ತ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಪ್ರಚಲಿತ ಇರ್ತಕ್ಕಂಥ ಮೂಲ ಜಾತಿ ಎಂದೇಳಿ ನಮೂದಿಸಬೇಕು. ಹಾಗೂ ಕಾಲಂ ನಂಬರ್ 10ರಲ್ಲಿ ಉಪಜಾತಿಯಾಗಿ ತಾವು ಶಾಲೆಯಲ್ಲಿರ್ತಕ್ಕಂಥ ದಾಖಲೆಯ ಪ್ರಕಾರ ದಾಖಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪರ್ಯಾಯ ಪದಗಳಾಗಿ ಕಾಲಂ ನಂಬರ್ 11ರಲ್ಲಿ ನಮ್ಮ ಟೋಕ್ರೆ ಕೋಲಿ ಅಂಥೇಳಿ ಬರೆಸಬೇಕು ಅಂಥೇಳಿ ಅಲ್ಲಿ ಕಾಲಂ 11ರಲ್ಲಿ ಇನ್ನೂ ಹೆಚ್ಚಿನ ಪದಗಳನ್ನು ಬಳಸಿದ್ರು ಕೂಡ ತೊಂದರೆ ಇಲ್ಲ. ಬಟ್ 9ರಲ್ಲಿ ಮತ್ತು 10ರಲ್ಲಿ ಒಂದೊಂದೇ ಪದವನ್ನು ಬಳಸಬೇಕು. ಮತ್ತು ವೀಕ್ಷಕರು ನಿಮ್ಮಲ್ಲಿ ಬಂದಾಗ ಅವರಿಗೆ ಸಹಕರಿಸಬೇಕು. ಅವರಿಗೆ ಆಧಾರ್ ಕಾರ್ಡು
ಮತ್ತು ರೇಷನ್ ಕಾರ್ಡು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ ನಿಮ್ಮಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ನೀಡಬೇಕು. ಅದು ಮೊಬೈಲ್ ಫೋನ್ ಅಟ್ಯಾಚ್ ಆಗಿರಬೇಕು ಆಧಾರ್ ಕಾರ್ಡ್ಗೆ. ಅದು OTP ಬರುತ್ತೆ, OTP ಹೇಳಬೇಕು. ಅಥವಾ ಯಾರ ಒಂದು ಫೋನಿಗೆ OTP ಇರುತ್ತೋ ಅವರಿಗೆ ತಕ್ಷಣ ಫೋನ್ ಮಾಡಿ ಕೇಳಿಕೊಂಡು ಆ OTPಯನ್ನು ಅವರಿಗೆ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ ಕುಲಕಸಬು ಮತ್ತು ನೀವು ತರಬೇತಿ ಪಡೆಯಲು ಇಚ್ಛಿಸಿದರೆ ಯಾವುದಾದ್ರು ಅದನ್ನು ಕೂಡ ಮಾಹಿತಿ ಕೊಡಬೇಕಾಗುತ್ತೆ. ಈ ರೀತಿ ಅನೇಕ ಮಾಹಿತಿಗಳನ್ನು ಕೇಳ್ತಾರೆ. ಸುಮಾರು 60 ಪ್ರಶ್ನೆಗಳಿದ್ದಾವೆ. ಅದಕ್ಕೆಲ್ಲ ಕೂಡ ಉತ್ತರಿಸಿ ನಮ್ಮ ಸಮಾಜದ ಒಂದು ಒಗ್ಗಟ್ಟು ಮತ್ತು ಆಮೇಲೆ ಜನಸಂಖ್ಯೆಯನ್ನು ತೋರಿಸೋದಕ್ಕೆ ಸಹಕರಿಸಬೇಕು ಅಂತೇಳಿ ಸಮಾಜದಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರಾಜು ಗುರುಸ್ವಾಮಿ ವೇದವ್ಯಾಸ ಗುರುಪೀಠದ ಕರ್ಕಹಳ್ಳಿ ಡಾಕ್ಟರ್ ಇಂದಿರಾ ಶಕ್ತಿ ಅಖಿಲ ಭಾರತೀಯ ಕೋಲಿ ಸಮಾಜದ ಉಪಾಧ್ಯಕ್ಷರು ಉಮೇಶ್ ಮುತ್ನಾಳ್, ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಶ್ರೀ TD ರಾಜು, ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಶಿಸ್ತು ಸಮಿತಿ ಶ್ರೀ ದೇವೇಂದ್ರ ಚಿಗರಹಳ್ಳಿ, ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಜಯ್ ಕುಮಾರ್ ಡಿ, ಶಹಬಾದ್, ಅಂಬರೀಶ್ ದೋರ್ನಹಳ್ಳಿ, ಪವನ್ ಮುತ್ನಾಳ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.